ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ನಿಂದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಾವಿವತ್ತು ಸ್ವಲ್ಪ ಶಾಪಿಂಗ್ಗೆ ಮತ್ತು ಸ್ವಲ್ಪ ನಾಟಕ ಇತ್ತು, ಹಾಗೆ ಅದನ್ನು ನೋಡ್ಕೊಬರೋಣ ಅಂತೇಳಿ ಹೋಗ್ತಾ ಇದ್ವಿ. ಹಾಗಾಗಿ ರೆಡಿಯಾಗಿ ಎಲ್ಲರೂ ಕೂಡ ಗಾಡೀಲೇ ಹೋಗ್ತಾ ಇದ್ವಿ. ಹೊಸಕೋಟೆಯಿಂದ ಸ್ವಲ್ಪ ದೂರನೇ ಇರೋದು, ಬೂದಿಗೆರೆ ಕ್ರಾಸ್ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಡೆಕತ್ಲಾನ್ ಶಾಪು ಕೂಡ ಇರೋದು. ಹಾಗಾಗಿ ಎಲ್ಲ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇತ್ತು. ನಾವು ಸ್ವಲ್ಪ ಬೇಗನೆ ಹೊರಡಬೇಕಿತ್ತು, ಆದರೂ ಪರವಾಗಿಲ್ಲ, ಟೈಮಿಂಗ್ಸ್ ಎಲ್ಲ ಮ್ಯಾನೇಜ್ ಆಯಿತು. ಸೊ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು, ಬೆಂಗಳೂರು ಅಂದಮೇಲೆ ಕಾಮನ್ನಾಗಿ ಟ್ರಾಫಿಕ್ ಇದ್ದೇ ಇರುತ್ತೆ. ಅದರಲ್ಲೂ ಸ್ಯಾಟರ್ಡೆ ಆಗಿರೋದ್ರಿಂದ ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗೋರು ಎಲ್ಲ ಜಾಸ್ತಿ ಇರ್ತಾರೆ, ಊರಿಗೆ ಬೇರೆ ಕಡೆ ಟ್ರಿಪ್ ಹೋಗೋರೆಲ್ಲ. ಹಾಗಾಗಿ ಟ್ರಾಫಿಕ್ ಎಲ್ಲ ಜಾಸ್ತಿ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಈ ರೀತಿ ಟ್ರಾಫಿಕಲ್ಲಿರುವಾಗೆಲ್ಲ ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ, ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಇದ್ದೀವಲ್ವ, ಜೀವನ ಮಾಡಲೇಬೇಕು. ಸೊ ಡೆಕತ್ಲಾನ್ಗೆ ರೀಚ್ ಆದ್ವಿ. ಡೆಕತ್ಲಾನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಬಂದ್ವಿ. ಡೆಕತ್ಲಾನ್ ಆಲ್ ಇನ್ ಒನ್ ಸ್ಟೋರ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಥರದ್ದು ಸ್ಪೋರ್ಟ್ಸ್ ಐಟಮ್ಸ್ ಇರ್ಬೋದು, ಮಕ್ಕಳಿಗೆ ಸೈಕಲ್ಸು ಪ್ರತಿಯೊಂದು ಸಿಗುತ್ತೆ. ಮತ್ತು ಕ್ವಾಲಿಟಿ ವೈಸ್ ಮಾತಾಡೋಗೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರೇಟು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಕ್ವಾಲಿಟಿ ಬೇಕು ಅಂದಮೇಲೆ ನಾವು ರೇಟನ್ನು ಕೊಡಲೇಬೇಕಾಗತ್ತೆ. ಕೆಲವು ಸಲ ಏನೂ ಮಾಡೋಕ್ಕಾಗಲ್ಲ. ನಮಗೆ ಬೇಕಾಗಿರೋದು ಅವಶ್ಯಕತೆ ಇದ್ದೇ ಇದೆ ನಮಗೆ, ಅದು ನಮಗೆ ಬೇಕೇ ಬೇಕು ಅಂತ ಹೇಳಿದಾಗ ಅದು ರೇಟ್ ಜಾಸ್ತಿ ಆದ್ರೂ ಕೂಡ ಕ್ವಾಲಿಟಿ ಚೆನ್ನಾಗಿದ್ದಾಗ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಜಿಮ್ ವೇರ್ ಇರ್ಬೋದು, ಸ್ಪೋರ್ಟ್ಸ್ ವೇರ್ಸು, ಈ ರೀತಿ ಟ್ರಕ್ಕಿಂಗಿಗೆ ಈ ಥರ ಕ್ಯಾಂಪ್ ಮಾಡೋದಕ್ಕೆ ಎಲ್ರಿಗೂ ಹೆಲ್ಪ್ ಆಗುವಂಥ ಟೆಂಟ್ಗಳೆಲ್ಲ ಸಿಗುತ್ತೆ. ಎಲ್ಲ ಥರದ ಐಟಮ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಗೆ ಇಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಆ ಥರ ಐಟಮ್ಸು, ಬ್ಯಾಗ್ಸು ಆ ಥರದ್ದೆಲ್ಲ ಬೇಕಂದರೆ ನೀವು ಧಾರಾಳವಾಗಿ ಇಲ್ಲೇ ತೊಗೊಬೋದು. ನಾವು ಒಂದೊಂದು ಸಲ 1500ಕ್ಕೆ ಯೋಚನೆ ಮಾಡಿ ಕಡಿಮೆದೇ ತೊಗೊಂಡಿರ್ತೀವಿ, ಬಟ್ ಅದು 3 ದಿನಕ್ಕೆ ಕಿತ್ತೋಗಿರುತ್ತೆ. ಬಟ್ ಒಂದು 500 ಎಕ್ಸ್ಟ್ರಾ ಕೊಟ್ಟರು ನನಗಿಲ್ಲಿ ಏನು ಮೋಸ ಅನಿಸಲ್ಲ. ಯಾಕಂತ ಹೇಳಿದ್ರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಜಾಸ್ತಿ ದಿನ ಬಾಳಿಕೆ ಬರುವಂಥ ವಸ್ತು ಇದು. ನನಗೆ ತುಂಬ ಯೂಸ್ ಮಾಡ್ತೀವಿ ನಾವು ಈ ವಸ್ತುನ ಅಂತ ಅಂದಾಗ ನಾನು ಜಾಸ್ತಿ ಡೆಕತ್ಲಾನಲ್ಲೇ ಹೋಗಿ ತೊಗೊತೀನಿ. ಬ್ಯಾಗ್ಸ್ ಇರ್ಬೋದು, ಸ್ವೆಟರ್ಸು ಆ ಥರದ್ದೆಲ್ಲ ಡೆಕತ್ಲಾನಲ್ಲೇ ತೊಗೋತೀನಿ. ಯಾಕಂದರೆ ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ, ಅದು ಬೇಗ ಕೂಡ ಹಾಳಾಗಲ್ಲ. ಹಾಗಾಗಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಕ್ಕಳಿಗೆ ಸ್ಕೇಟಿಂಗ್ ಕೂಡ ಮಾಡಿಸ್ತಾರೆ, ಕ್ಲಾಸಸ್ ಕೂಡ ಇದೆ. ನಿಮ್ಮ ಮಕ್ಕಳೇನಾದರೂ ಇದ್ದರೆ ನೀವು ಜಾಯಿನ್ ಮಾಡಿಸ್ಬೋದು ಸ್ಕೇಟಿಂಗ್ ಕ್ಲಾಸಸ್ಗೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಜನಪದರು ಅಂತ ಹೇಳಿ ಒಂದು ರಂಗಮಂದಿರ ಇದೆ, ಅಲ್ಲಿಗೆ ಬಂದ್ವಿ. ಅದು ಬೂದಿಗೆರೆ ಕ್ರಾಸಿಂದ ಮುಂದೆ ಇದೆ, ನಿಂಬೇಪುರ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಪ್ರತಿ ತಿಂಗಳು 2ನೇ ಶನಿವಾರ ಅಲ್ಲಿ ನಾಟಕಗಳನ್ನ ಮಾಡ್ತಾರೆ. ನಾಟಕ ಅಂತ ಹೇಳಿದ್ರೆ ಕುರುಕ್ಷೇತ್ರ, ರಾಮಾಯಣ, ಪೌರಾಣಿಕ ನಾಟಕಗಳು ಅಲ್ಲಿ ನಡೆಯಲ್ಲ ಜಾಸ್ತಿ. ನಾರ್ಮಲಾಗಿ ಸಾಮಾಜಿಕವಾಗಿ ಏನು ವಿಚಾರಗಳಿರುತ್ತೆ, ಇದು ಯಾವುದಾದ್ರೂ ಒಂದು ಬುಕ್ಕಲ್ಲಿರೋ ಸ್ಟೋರಿನ ತೊಗೊಂಡು ಅಲ್ಲಿನ ಕಲಾವಿದರು ಪರ್ಫಾರ್ಮ್ ಮಾಡ್ತಾರೆ. ಒಂದಿಷ್ಟು ನಾಟಕ ತಂಡಗಳಿರುತ್ತಲ್ಲ, ಅವ್ರು ಬಂದು ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸೊ ದೇವಸ್ಥಾನ ಇದ್ದಿದ್ದರಿಂದ ನನಗೆ ಶನಿವಾರ ದೇವಸ್ಥಾನಕ್ಕೆ ಹೋಗಲಿಲ್ಲ ಅನ್ನೋ ಫೀಲ್ ಆಗಲಿಲ್ಲ. ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ನಾವು ಬೂದಿಗೆರೆ ಕ್ರಾಸ್ ಪಕ್ಕ ಇರೋ ಜನಪದರು ವೇದಿಕೆಗೆ ಬಂದಿದ್ದೀವಿ. ಇಲ್ಲಿ ಪ್ರತಿ 2ನೇ ಶನಿವಾರ ಬಂದು ನಾಟಕ ಮಾಡ್ತಾರೆ. ಇವತ್ತು ನಾಟಕ ಬಂದು ಅಂಗವಿರತ ಧ್ಯೇಯದಲ್ಲಿ ಹೊಂಗಿಹೂಡ ಅಂತ. ಸರ್ ನಮಸ್ತೆ. ಹಾಯ್ ಸರ್. ನೀವು ಹೇಳಿ ಸರ್, ಇದ್ರ ಬಗ್ಗೆ ಸ್ವಲ್ಪ ಹೊಸಕೋಟೆ ಜನಕ್ಕೆ, ಸುತ್ತಮುತ್ತ ಜನಕ್ಕೆ ಗೊತ್ತಾಗುತ್ತೆ. ಯಾವ್ಯಾವಾಗ ಆಗುತ್ತೆ? ಇದು ಪ್ರತಿ ತಿಂಗಳು 2ನೇ ಶನಿವಾರ ನಾಟಕ ಆಗುತ್ತೆ. ಪ್ರತಿ ತಿಂಗಳು 2ನೇ ಶನಿವಾರ ಫಿಕ್ಸ್ ನಾಟಕ. ನಾಟಕ ಬಂದಂಥ ಎಲ್ಲ ಕಲಾವಿದರಿಗೂ ನಾಟಕ ಆದಮೇಲೆ ಮನೆಗೆ ಹೋಗಿ ಪಾಪ ಅವರು ಇವರು ಈ ನೋಡೋಕೆ ಬರ್ತಾರೆ ಪ್ರೇಕ್ಷಕರು, ಅವ್ರು ಹೋಗಿ ಹೆಂಗಪ್ಪ ಅಡುಗೆ ಮಾಡೋದು ಅಷ್ಟೊತ್ತಿನಲ್ಲಿ ಅನ್ನೋ ತಲೆ ಬಿಸಿರಲ್ಲ. ಅಲ್ಲಿ ಹೋಗಿ ಇಲ್ಲೇ ಎಲ್ಲರಿಗೂ ಪ್ರಸಾದ ಇರ್ತದೆ. ನಾಟಕ ಕೂಡ ಉಚಿತ, ಪ್ರಸಾದನೂ ಉಚಿತ. ಒಳ್ಳೆ ತಂಡಗಳು ಬೆಂಗಳೂರಿಂದನೂ ಬರ್ತದೆ. ನಮ್ಮ ಜನಪದರದ್ದು ನಮ್ಮದೊಂದು ತಂಡ ಇದೆ,
ನಾವು ಕೂಡ ಇಲ್ಲಿ ಸುಮಾರು ಒಂದು 50 ಜನ 60 ಜನ ಕಲಾವಿದರಿದ್ದೀವಿ. ನಾವು ಕೂಡ ಒಂದು ತಿಂಗಳು ನಾವು ಮಾಡ್ತೀವಿ, ಒಂದು ತಿಂಗಳು ಬೆಂಗಳೂರಿಂದ ಕರೆಸ್ತೀವಿ. ಈ ಥರ ನಾಟಕಗಳಾಗ್ತಾ ಇರ್ತವೆ. ಎಲ್ಲರೂ ಅವೇರ್ನೆಸ್ಸು ನಾಟಕ ಮಾಡ್ತೀವಿ. ಏನೇ ಡ್ಯೂರೇಷನ್ನು ಏನಪ್ಪ ನಾಟಕ ಅಂದ್ಕೊಳ್ಳೆ ರಾತ್ರಿ ಶುರು ಮಾಡಿದ್ರೆ ಬೆಳಗ್ಗೆವರೆಗೂ ಇರ್ತದೆ ಅಂತ ಅನ್ನೋ ಥರ ಅಲ್ಲ. ಎಲ್ಲ 1ರಿಂದ 1.5 ಗಂಟೆ ಅಥವಾ 2 ಗಂಟೆ ಒಳಗಡೆ ನಾಟಕ ಇದಿರ್ತದೆ. ಎಲ್ಲ ಒಳ್ಳೆ ತಂಡಗಳು ಬರ್ತವೆ, ಒಳ್ಳೆ ನಾಟಕಗಳು ಮಾಡ್ತಾರೆ. ಇಲ್ಲಿ ನಮ್ಮ ತಂಡದ ಅಧ್ಯಕ್ಷರು ಪಾಪಣ್ಣವರು ಇಲ್ಲಿ ಒಂದು ಒಳ್ಳೆ ರಂಗಮಂದಿರ ಮಾಡಿದ್ದಾರೆ. ಎಲ್ಲ ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಆಯಿತಾ. ಇಲ್ಲಿ ಪಕ್ಕದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಂಗಾಗಿ ಎಲ್ಲರೂ ಬರ್ಬೋದು. ಕುತ್ಕೊಳ್ಳೋಕ್ಕೆ ನೀವು ಥಿಯೇಟ್ರಲ್ಲಿ ಏನು ಸಿನಿಮಾ ನೋಡ್ತೀರಾ ಆ ಥರದ ಸೀಟ್ಗಳಿದ್ದಾವೆ. ಇವತ್ತು ನೀವು ಯಾವುದಾದ್ರೂ ಒಂದು ಮಾಲ್ಗೆ ಹೋಗಿ ಒಂದು ಶನಿವಾರ ಭಾನುವಾರ ಕಳಿಬೇಕಾದ್ರೆ ಒಂದು ಮಾಲ್ಗೆ ಹೋಗಿ ನೀವು ಸಿನಿಮಾ ನೋಡಿ ಅಲ್ಲಿ ಊಟ ತಿನ್ನಬೇಕಾದ್ರೆ ಸುಮಾರು ದುಡ್ಡು ಖರ್ಚು ಆಯಿತಾ. ಆಮೇಲೆ ಅದಲ್ಲದೆ ನಮ್ಮ ಮನಸ್ಸು ಹಾಳು. ಅಲ್ಲಿ ಜಗಳ ಬೇರೆ ಹೆಂಡತಿ ಗಂಡ ಏನೋ ಅದೇನೋ ನೀವು ಅದು ಕೇಳ್ತಾರೆ, ಅದಾಗಲ್ಲ ಅಂತಾರೆ, ಇದು ಕೇಳ್ತಾರೆ. ಇಲ್ಲಿ ಬಂದರೆ ನೆಮ್ಮದಿಯಾಗಿ ನಮ್ಮ ದೇಸಿ ಆಯಿತಾ ಸಂಸ್ಕೃತಿ ಇದೆಯಲ್ಲ ಆ ಥರದ ಒಂದು ನಾಟಕ ನೋಡಿ ನೆಮ್ಮದಿಯಾಗಿ ಊಟ ಮಾಡಿ ಮನೆಗೆ ಹೋಗ್ಬೋದು. ಆರಾಮಾಗಿ ನೆಮ್ಮದಿಯಾಗಿ ಕುಟುಂಬ ಮಾತಾಡ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡೋಗಿ ಖುಷಿಯಾಗಿ ಮಲಗ್ಬೋದು ಆಯಿತಾ. ಎಲ್ಲರೂ ದಯವಿಟ್ಟು ಪ್ರತಿ ತಿಂಗಳು 2ನೇ ಶನಿವಾರ ನಾಟಕ ಇಲ್ಲಿ ತಪ್ಪದೆ ಬನ್ನಿ. 7 ಗಂಟೆಗೆ ಶುರು ಆಗುತ್ತೆ, 9 ಗಂಟೆವರೆಗೂ ಇರುತ್ತೆ. ಮಧ್ಯೆ ನಾಟಕೋತ್ಸವಗಳು ಅವು ನಡೀತಾ ಇರ್ತವೆ. ಇದು ಫಿಕ್ಸ್. ಇದು ಬಿಟ್ಟು ಬೇರೆ ಕೂಡ ನಡೀತಾ ಇರ್ತವೆ, ಬರ್ತಾರೆ. ಇದ್ದಾಗ ನಾವು ವಿಳಾಸ ದಿನಾಂಕ ತಿಳಿಸ್ತೀವಿ. ಇಲ್ಲಿ ಒಂದೊಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಕೆಲವೆಲ್ಲ ನಂಬರ್ನ ಎಲ್ಲ ಆಡ್ ಮಾಡಿರ್ತಾರೆ. ಆ ನಂಬರ್ಗೆ ಮೆಸೇಜ್ ಹಾಕ್ತಾರೆ ಯಾವತ್ತು ನಾಟಕ ಇದೆ, ಎಷ್ಟು ಗಂಟೆಗಿದೆ ಅಂತ ಅದರಲ್ಲಿ ಮಾಹಿತಿ ಸಿಗ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ಬನ್ನಿ, ನಾಟಕಗಳನ್ನು ನೋಡಿ, ನಾಟಕಗಳನ್ನು ಬೆಳೆಸಿ, ನಾಟಕಗಳನ್ನು ಉಳಿಸಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಐಕಾನಿಕ್ ಒಂದು ಡ್ಯಾನ್ಸ್ ಇದೆ, ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅಂತ. ಅದಕ್ಕೆ ಒನ್ಸ್ ಮೋರ್ ಅಂತ 4 ಸಲ ಕೇಳಿದ್ರು ಜನ. ಮಾಡ್ಕೊಟ್ಟಿಲ್ಲ ಸರ್. ನಾನು ಈ ಜನಪದ ತಂಡದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ, ಸಿದ್ದೇಶ್ವರ ಅಂತ ಹೇಳಿ. ನಂದು ಫೇಸ್ಬುಕ್ಕಲ್ಲಿ ಸಿದ್ದೇಶ್ವರ ನನಸುಮನೆ ಅಂತ ಒಂದು ಪೇಜ್ ಇದೆ. ಈ ನಾಟಕ ಸಂಬಂಧಪಟ್ಟ ಬಂದಾಗ ಅದ್ರ ಬಗ್ಗೆ ಮಾತಾಡಬಾರ್ದು. ಓಕೆ, ಆದರೂ ನನ್ನ ಹೆಸರು ಸಿದ್ದೇಶ್ವರ. ಓಕೆ ಸರ್, ಥ್ಯಾಂಕ್ ಯು ಸರ್. ಚೆನ್ನಾಗಿರುತ್ತೆ ಬನ್ನಿ. ನೀವು ಬರ್ತೀರಾ ಇಲ್ಲಾಂದ್ರೆ ಇಲ್ಲಿ ನೀವು ಪ್ರೇಕ್ಷಕರು ನೋಡಕ್ ಬಂದಿರೋದಾ? ಯಾವಾಗಲೂ ಬರ್ತೀರಾ? ಸರಿ ಸರ್, ಸರಿ. ಇದು ಪ್ಲೇಸ್ ಬಂದು ಹೊಸಕೋಟೆ ಪಕ್ಕ ನಿಂಬೆಕಾಯಿಪುರ ಅಂತ. ಹೊಸಕೋಟೆ ಮತ್ತು ಬೂದಿಕೆರೆ ಕ್ರಾಸ್ ಎರಡೂ ಮಧ್ಯದಲ್ಲಿದೆ. ಬೂದಿಕೆರೆ ಕ್ರಾಸಿಂದ ಮುಂಭಾಗ ಹೊಸಕೋಟೆಗೆ ಹೋಗೋ ದಾರಿನಲ್ಲಿದೆ ಜನಪದರು. ಬನ್ನಿ, ಪ್ರತಿ ತಿಂಗಳು 2ನೇ ಶನಿವಾರ ಅತ್ಯುತ್ತಮ ನಾಟಕಗಳಿರ್ತವೆ, ತುಂಬ ಉತ್ತಮ ತಂಡಗಳು ಬರ್ತವೆ. ಬಂದು ನೋಡಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಯಾಕೋಪು ನಾಟಕ ನೋಡೋದು ಬೇಡವಾ ಇವತ್ತು ನಾವು? ಸುಂದರಮ್ಮ ಅಂತ ಇವರು ಕೀರ್ತಿ, ರೂಪ ಎಲ್ಲ ಇಲ್ಲಿಯವರೇನು ಸರ್? ಇಲ್ಲಿಯವರೇ, ಲೋಕಲ್ ಎಲ್ಲ. ಸರಿ ಸರ್. ಎಲ್ಲ ಸುತ್ತಮುತ್ತಲಿಂದ ಬರ್ತಾರೆ. ಅವರ ಪಾತ್ರ ಇದ್ದಾಗ ಅವ್ರು ಬಂದು ಪಾತ್ರ ಮಾಡೋದು. ಹಾಯ್, ಥ್ಯಾಂಕ್ ಯು ಮೇಡಮ್. ಸೊ 7:15 7 ಗಂಟೆಯಿಂದ ಇಲ್ಲಿ ನಾಟಕಗಳು ಶುರುವಾಗುತ್ತೆ. 7 ಗಂಟೆಯಿಂದ 8:30, ಇಲ್ಲ 7:15 ಸ್ಟಾರ್ಟ್ ಆದರೆ 9 ಗಂಟೆಗೆ ಇಲ್ಲಿ ಮುಗಿಯುತ್ತೆ. 2.5 ಅವರ್ಸ್ ಇರುತ್ತೆ ಒಂದೊಂದು ಸಲ ನಾಟಕ. ಜಾಸ್ತಿ 2 ಅವರ್ಸೇ ಇರುತ್ತೆ. ಇಲ್ಲಿ ಒಳಗಡೆ ಎಂಟ್ರೆನ್ಸ್ ನೋಡ್ಬೋದು ನೀವು. ಥಿಯೇಟರ್ಗಿಂತನೂ ಚೆನ್ನಾಗಿದೆ. ಯಾವ ಮಾಲಲ್ಲಿ ಇರುವಂಥ ಥಿಯೇಟರ್ಗೂ ಏನು ಕಡಿಮೆ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ ಈ ರಂಗಮಂದಿರ. ನನ್ನ ಚೇರ್ಸ್ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಬೂದಿಗೆರೆ ಅಕ್ಕ ಅಲ್ವಾ, ನಿಮ್ಮ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ನಿಮ್ಮ ಮಕ್ಳಿಗೆ, ಫ್ಯಾಮಿಲಿಯವ್ರಿಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಈ ಥರ ಒಂದು ನಾಟಕಗಳಿದೆ, ರಂಗಮಂದಿರ ಇದೆ ಅಂತ ಹೇಳಿ ಮಕ್ಕಳಿಗೆ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೆ ಒಂದು ಬರುತ್ತೆ ಈ ಥರ ಒಂದು ರಂಗಮಂದಿರ. ದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
ಈ ದಿನದ ಪ್ರದರ್ಶನವನ್ನು ಅನೇಕ ರಂಗತಂಡ ಬೆಂಗಳೂರು ತಂಡದವರು ಒಂದ್ಸಲ ನೋಡು ಅಭಿನಯಿಸುತ್ತಿದ್ದಾರೆ. ಕೇಳಿ ನೋಡು ಯೂಟ್ಯೂಬ್ ನಾಟಕ ಬಂದು ಇಷ್ಟ ಅದು ಆದರೆ ನಾವು ಪ್ರಮೋಷನ್ ಮಾಡ್ಕೊಡ್ತೀವಿ. ಅಂಗವೀರದ ದೇಹದೊಳಗೆ ಬಂಗೀಹುಳ. ನಿರ್ದೇಶನ ಸುರೇಶ್ ಹಾನಗಳಿ. ರಚನೆ KT ಗಟ್ಟಿ ಮತ್ತು ಸುರೇಶ್ ಹಾನಗಳಿಯವರು. ಸರಿಯಪ್ಪ ಕೇಳ್ಬಿಟ್ಟು ಈ ನಾಟಕದ ನಿರ್ದೇಶಕರಾದ ಇಂಥ ಒಂದು ಅದ್ಭುತವಾದ ರಂಗಮಂದಿರವನ್ನು ಕಟ್ಟಿ ನಾನು ಹಿಂದೊಮ್ಮೆ ಹೇಳಿದ್ದೆ, ಬೆಂಗಳೂರಿನಲ್ಲಂತೂ ಇಷ್ಟು ಒಳ್ಳೆಯ ರಂಗಮಂದಿರ ಇಲ್ಲ. ಪ್ರಾಯಶಃ ಭಾರತದಲ್ಲಿ ಇರುವಂಥ ಕೆಲವೇ ಅತ್ಯುತ್ತಮವಾದ ರಂಗಮಂದಿರಗಳಲ್ಲಿ ಒಂದಿದು. ಅಂಥ ಒಂದು ರಂಗಮಂದಿರವನ್ನು ಅದು ನಿಮಗೆ ಕಾಣಿಸ್ತಾ ಇದೆಯಾ? ಯಾಕೆ ನಿಮಗೆ ಕಾಣಿಸ್ತಿಲ್ವೇನೋ? ನನಗೆ ಕಾಣಿಸ್ತಿದೆ. ತಾಯಿ ಬೇರೆ ಯಾರಿಗೂ ಕಾಣಿಸ್ತಿಲ್ಲ. ನಿಮಗೆ ಕಾಣಿಸ್ತಿರೋ ನಿಜನಾ? ಸ್ವಾಮಿ, ಅದು ನಿಮಗೆ ಸಿಕ್ಕಿದ ಮುಗಿಯಲ್ಲೇ. ಬೆಳಿಗ್ಗೆ ಲ್ಯಾಬೊರೇಟರಿಯಲ್ಲಿ ಕೂತ್ಕೊಂಡಿತ್ತು. ಲ್ಯಾಬೊರೇಟರಿಯಲ್ಲಿ ಈ ಬೋರಿಂಗ್ ಹೋಗ್ಬೋದು ಹುಡುಗ. That is the question. ಅಲ್ವಾ ನೋಡೋಕೆ ಎಷ್ಟು ಭಯಂಕರವಾಗಿದೆ ಗಡವ. ನಿನ್ನೆ ಸಂಜೆ ಟ್ಯಾಬ್ಲೆಟ್ಗೆ ಪ್ರೊಫೆಸರ್ ಬಯೋಕೆಮಿಸ್ಟ್ರಿ ಏನಮ್ಮ ನಿಂತು ಫ್ರಿಡ್ಜ್ ನಲ್ಲಿ ರಸಾಯನ ಇಟ್ಟಿದ್ದೀನಿ ಅವ್ ಕುಡೀರಿ. ಕುಡ್ದೆ ರೀ ಆ ಕಾವೇರಮ್ಮನ ಮಗಳಿಗೆ 3ನೇ ಮಗು ಹುಟ್ಟಂತೆ. ಅದು ಗಮನಿಸ್ಬೋದು ನೀವಿಲ್ಲಿ ನಾನು ನಾಟಕದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲನೂ ಕೂಡ ಹಾಕೋಕ್ಕಾಗಲ್ಲ, ಬಿಕಾಸ್ 2.5 hours ಇತ್ತು. ಹಾಗಾಗಿ ಒಂದಿಷ್ಟು ವೀಡಿಯೋಸ್ನ ನಾನಿಲ್ಲಿ ಹಾಕಿದ್ದೀನಿ. ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ನನಗೂ ಕೂಡ ಕೆಲವೊಂದು ಸಲ ಅನಿಸುತ್ತೆ ಫಸ್ಟ್ ಟೈಮ್ ನೋಡೋರಿಗೆ, ಬಟ್ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಬೋರ್ ಆಗದೆ ಇರೋ ಥರ ಒಂದು ಕಥೆನ ನಮಗೆ ಇಲ್ಲಿ ಇಷ್ಟ ಆಗೋ ಥರ ಅವರು ಹೇಳಿದ್ರಲ್ವ, ನನಗಂತೂ ತುಂಬಾ ಖುಷಿಯಾಯಿತು. ಇಷ್ಟು ಜನ ಸೇರಿ ಒಂದು ನಾಟಕ ಮಾಡೋ ಅಂಥದ್ದು ಚಿಕ್ಕ ವಿಷಯ ಅಲ್ಲವೇ ಅಲ್ಲ. ಅವರು ಅದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು, ನನಗೂ ಕೂಡ ಇಷ್ಟ ಆಯಿತು. ಹಾಗೆ ಎಲ್ಲ ಮುಗಿಸ್ಕೊಂಡು ನಾಟಕ ಎಲ್ಲ ನೋಡಿದ್ದಾದಮೇಲೆ ಹೊರಗಡೆ ಬಂದ್ವಿ. ಇಲ್ಲಿ ನಾಟಕಕ್ಕೆ ಬಂದಿದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆನೂ ಇತ್ತು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿಯೊಬ್ಬರು ಕೂಡ ಊಟ ಮಾಡ್ತಾ ಇದ್ದಾರೆ. ಯಾರ್ಯಾರು ಬಂದಿದ್ರು ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ತಟ್ಟೆಗಳು ಕೂಡ ನೀಟಾಗಿ ಯಾವುದೇ ರೀತಿ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಕೊಡಲ್ಲ, ನಾರ್ಮಲಾಗಿ ಸ್ಟೀಲ್ ತಟ್ಟೆಯಲ್ಲಿ ಅವರು ಕೊಡ್ತಾರೆ. ಈ ರೀತಿ ಸ್ಟ್ಯಾಂಡಲ್ಲಿ ತಟ್ಟೆಗಳನ್ನೆಲ್ಲ ಮುಂಚೆನೇ ವಾಶ್ ಮಾಡಿ ಅವರು ಇಟ್ಟಿರ್ತಾರೆ. ಬೇಕಿದ್ರೆ ನಾವು ಮತ್ತೆ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಡಿಟರ್ಜೆಂಟ್ ಪೌಡರ್ ಕೂಡ ಅಲ್ಲೇ ಇಟ್ಟಿರ್ತಾರೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅನ್ನ ರಸಮ್, ಅನ್ನ ಸಾಂಬಾರು ಮತ್ತು ಪಲಾವ್ ಎಲ್ಲ ಕೂಡ ಮಾಡಿಸಿದ್ರು. ನಾವು ಕೂಡ ಊಟ ಎಲ್ಲ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿಗೆ ಸೆಕೆಂಡ್ ಟೈಮ್ ಬಂದಿರೋದು. ನಮ್ಮನೆಯವ್ರು ಬರ್ತಾ ಇರ್ತಾರೆ, ಬಟ್ ನಾನು ಸೆಕೆಂಡ್ ಟೈಮ್ ಬಂದಿರೋದು. ನೀವು ಕೂಡ ಯಾರಾದರೂ ಬೂದಿಗೆರೆ ಕ್ರಾಸ್ ಹತ್ರ ಅಕ್ಕಪಕ್ಕ ಇದ್ದರೆ, ಹೊಸಕೋಟೆ ಸುತ್ತಮುತ್ತ, ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿನ ಒಂದು ಸಲ ಕರ್ಕೊಂಡು ಹೋಗಿ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೆ ಇದಕ್ಕೆ ಒಂದು ನಾಟಕ ಮಂದಿರ ಇದೆ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಅವ್ರಿಗೂ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬರೀ ಗೇಮ್ಸು ಇಲ್ಲ ಫಿಲಮ್ ತೋರಿಸೋದಕ್ಕಿಂತ ಈ ರೀತಿ ಒಂದು ಬೇರೆ ತರಹ ತೋರಿಸಿದ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ನನ್ನ ಮಗನಿಗೂ ಕೂಡ ಸ್ವಲ್ಪ ಬೋರ್ ಆಯಿತು, ಆಮೇಲೆ ಅವನಿಗೂ ಕೂಡ ಇಷ್ಟ ಆಯಿತು. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು